ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್. 30 ಅಕ್ಟೋಬರ್ ದಿನ ನಿಫ್ಟಿಯಲ್ಲಿ ಏನಾಯಿತು, ಅದೇ ರೀತಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈ ವಿಡಿಯೋ ಕೇವಲ ಒಂದು ಎಜುಕೇಷನಲ್ ಪರ್ಪಸ್ಗೋಸ್ಕರ, ಯಾವುದೇ ಟ್ರೇಡ್ ರೆಕಮೆಂಡೇಷನ್ ವಿಡಿಯೋ ಅಲ್ಲ. ಇವತ್ತು ನಿಫ್ಟಿಲಿ ನಾವು ಡೌನ್ ಮೂವ್ನ ನಾವು ನೋಡ್ತೀವಿ. ನಿಫ್ಟಿ ಸ್ವಲ್ಪ ಗ್ಯಾಪ್ ಡೌನಲ್ಲಿ ಓಪನ್ ಆಗುತ್ತೆ. ಡೌನಲ್ಲಿ ಓಪನ್ ಆಗಿ ಒಂದು ಅಪಮಾನ ಕೊಡುವಂಥ ಪ್ರಯತ್ನವನ್ನು ಮಾಡುತ್ತೆ, ಬಟ್ ಫೇಲ್ ಆಗುತ್ತೆ. ಡೌನ್ ಬರುತ್ತೆ. 26,000 ಲೆವೆಲ್ಗಿಂತ ಕೆಳಗಡೆ ಸಸ್ಟೈನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಹಿಂದಿನ ಅನಾಲಿಸಿಸ್ ವಿಡಿಯೋದಲ್ಲಿ 26,000 ಹಾಗೆ 26,020 ಝೋನ್ ಇಂಪಾರ್ಟೆಂಟ್ ಆಗುತ್ತೆ. ಇನ್ ಕೇಸ್ ಆ ಲೆವೆಲ್ಗಿಂತ ಕೆಳಗಡೆ ಸಸ್ಟೈನ್ ಆದ್ರೂ ಡೌನ್ ಮೂವ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. 25,900 ಹಾಗೆ 25,800 ನಮ್ಮ ನೆಕ್ಸ್ಟ್ ಲೆವೆಲ್ ಆಗುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಸೊ ಇವತ್ತು ಇಮಿಡಿಯೇಟ್ಲಿ 26,000 ಲೆವೆಲ್ ಬ್ರೇಕ್ ಆದ ನಂತರ ಡೌನ್ ಬರುತ್ತೆ. 25,900 ಲೆವೆಲನ್ನು ರೀಚ್ ಮಾಡುತ್ತೆ. ಅಲ್ಲಿ ಸಪೋರ್ಟನ್ನು ಪಡ್ಕೊಂಡು ಅಪಮಾನ ಕೊಡುವಂಥ ಪ್ರಯತ್ನ ಮಾಡುತ್ತೆ. 25,900 ಲೆವೆಲ್ ಹೋಲ್ಡ್ ಆಗುವಂಥ ಪ್ರಯತ್ನ ಮಾಡುತ್ತೆ, ಬಟ್ ಫೇಲ್ ಆಗುತ್ತೆ. ಅಗೇನ್ ಸೆಲ್ಲರ್ಗಳು ಪ್ರೈಸನ್ನು ಪುಷ್ ಮಾಡ್ತಾರೆ. 25,850 ಲೆವೆಲ್ವರೆಗೂ ಪುಷ್ ಮಾಡ್ತಾರೆ. ಸೊ ಆ ಲೆವೆಲ್ಲಿ ಸ್ವಲ್ಪ ಸಪೋರ್ಟನ್ನು ಪಡ್ಕೊಳ್ಳುವಂಥ ಪ್ರಯತ್ನ ಮಾಡುತ್ತೆ ಅಂತ ಹೇಳ್ಬೋದು. ಒಂದು ಕಂಟಿನ್ಯೂಸ್ ಆಗಿ ಲೋ ಸ್ಟ್ರಕ್ಚರ್ ಮಾಡ್ಕೊಂಡು ಡೌನ್ ಬರ್ತಾ ಇತ್ತು. ಹಾಗಿದ್ರೆ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ನೋಡೋದಾದರೆ, ಡೈಲಿ ಚಾರ್ಟನ್ನು ಮೊದಲನೇದಾಗಿ ನಾವು ಅಬ್ಸರ್ವ್ ಮಾಡೋದಾದರೆ, ಡೈಲಿ ಚಾರ್ಟಲ್ಲಿ ಒಂದು ಡಬಲ್ ಟಾಪ್ ರೀತಿಯ ಪ್ಯಾಟರ್ನ್ ಕ್ರಿಯೇಟ್ ಆಗ್ತಾ ಇರುವ ರೀತಿಯಲ್ಲಿ ಇರುವಂಥದ್ದು. ಒಂದು ಅಪಮಾನ ಕೊಡುತ್ತೆ, ರಿಜೆಕ್ಷನ್ ಫೇಸ್ ಮಾಡುತ್ತೆ, ಡೌನ್ ಬರುತ್ತೆ. ಅಗೇನ್ ಒಂದು ಅಪಮಾನ ಕೊಡುತ್ತೆ, ರಿಜೆಕ್ಷನ್ ಫೇಸ್ ಮಾಡುತ್ತೆ, ಡೌನ್ ಬರುತ್ತೆ ಅಂತ ಹೇಳ್ಬೋದು. ಸೊ ಪ್ರೀವಿಯಸ್ ರೆಸಿಸ್ಟೆನ್ಸ್ ಝೋನ್ ಏನಾಗುತ್ತೆ, 26,100 ಲೆವೆಲ್ ಹತ್ರ 2 ಬಾರಿ ರೆಸಿಸ್ಟೆನ್ಸನ್ನು ಪಡ್ಕೊಳ್ಳುತ್ತೆ. ಸೊ ಇವತ್ತು ಡೌನ್ ಮೂವ್ನ ಕೊಟ್ಟಿರುವಂಥದ್ದು. ಸೊ ಹಾಗಾಗಿ ಈ ಪ್ಯಾಟರ್ನ್, ಡಬಲ್ ಟಾಪ್ ಪ್ಯಾಟರ್ನ್ ಆ್ಯಕ್ಟಿವೇಟ್ ಆಗಬೇಕು ಅಂಥೇಳಿದ್ರೆ ಈ ಸ್ವಿಂಗ್ ಏನಾಗಬೇಕಾಗತ್ತೆ, ಅದು ಬ್ರೇಕ್ ಡೌನ್ ಆಗಬೇಕಾಗತ್ತೆ. ಲೋವರ್ ಲೆವೆಲಲ್ಲಿ ಇರುವಂಥ ಸ್ವಿಂಗ್ ಲೆವೆಲ್ ಯಾವುದಾಗುತ್ತೆ, 25,700 725 ಲೆವೆಲ್ ಏನಾಗುತ್ತೆ, ಒಂದು ಲೋವರ್ ಲೆವೆಲಲ್ಲಿ ಇರುವಂಥ ಸಪೋರ್ಟ್ ಲೆವೆಲ್ ಆಗುತ್ತೆ. ಸೊ ಡೈಲಿ ಚಾರ್ಟಲ್ಲಿ ಆ ಸ್ವಿಂಗ್ ಬ್ರೇಕ್ ಆಯಿತು ಅಂತೇಳಿದ್ರೆ ಒಂದು ಡಬಲ್ ಟಾಪ್ ಪ್ಯಾಟರ್ನಲ್ಲಿ ಬ್ರೇಕ್ ಡೌನ್ ಆಯಿತು ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದು ಅಪಮಾನ ಕೊಡುತ್ತೆ, ಹೈ ಲೆವೆಲ್ ರಿಜೆಕ್ಷನ್ ಫೇಸ್ ಮಾಡುತ್ತೆ, ಡೌನ್ ಬರುತ್ತೆ. ಅಗೇನ್ ಬುಲ್ಸ್ಗಳು ಪ್ರೈಸನ್ನು ಪುಷ್ ಮಾಡಲಿಕ್ಕೆ ಅಪ್ಸೈಡ್ ತಗೊಂಡು ಹೋಗ್ತಾರೆ, ಬಟ್ ಫೇಲ್ ಆಗುತ್ತೆ. ಡೌನ್ ಬರುತ್ತೆ. ಡೌನ್ ಬಂದು ಈ ಇಂಪಾರ್ಟೆಂಟ್ ಆದ ಸಪೋರ್ಟನ್ನು ಬ್ರೇಕ್ ಮಾಡಿದಾಗ ಒಂದು ಡಬಲ್ ಟಾಪ್ ಪ್ಯಾಟರ್ನ್ ಬ್ರೇಕ್ ಡೌನ್ ಆದಾಗ ಆಗುತ್ತೆ. ಆಗ ಒಂದು ಸ್ವಲ್ಪ ಬೇರಿಶ್ ಆಗುತ್ತೆ. ಇಮಿಡಿಯೇಟ್ಲಿ ನಾಳೆಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ನೋಡೋದರೆ, ಸೊ ನಾವು 15 ಮಿನಿಟ್ ಚಾರ್ಟನ್ನು ಅಬ್ಸರ್ವ್ ಮಾಡೋಣ. 15 ಮಿನಿಟ್ ಚಾರ್ಟನ್ನು ನಾವು ಅಬ್ಸರ್ವ್ ಮಾಡೋದರೆ, ಇವತ್ತು 26,000 ಲೆವೆಲಿಂದ ರಿಜೆಕ್ಷನ್ ಫೇಸ್ ಮಾಡ್ಕೊಂಡು ಡೌನ್ ಬರುತ್ತೆ. 25,900 ಹತ್ರ ಸಪೋರ್ಟನ್ನು ಪಡ್ಕೊಳ್ಳುತ್ತೆ, ಒಂದು ಅಪಮಾನ ಕೊಡುತ್ತೆ. ಅಗೇನ್ ಡೌನ್ ಬರುತ್ತೆ, ಸಪೋರ್ಟ್. ಅಗೇನ್ ಒಂದು ಅಪಮಾನ ಕೊಡೋಂಥ ಪ್ರಯತ್ನ ಮಾಡುತ್ತೆ, ಡೌನ್ ಬರುತ್ತೆ. ಅಗೇನ್ ಈ 25,900 ಬ್ರೇಕ್ ಡೌನ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇಲ್ಲಿ 25,900 ಲೆವೆಲ್ ಹತ್ರ, ಈ ಝೋನ್ ಹತ್ರ ಒಂದಷ್ಟು ಬುಲ್ಸ್ಗಳು ಅಟೆಂಪ್ಟನ್ನು ಮಾಡ್ತಾರೆ ಪ್ರೈಸನ್ನು ಅಪ್ಸೈಡ್ ತಗೊಂಡು ಹೋಗ್ಲಿಕ್ಕೆ. ಒಂದು ಅಪ್ ಮೂವ್, ಅಗೇನ್ ಡೌನ್ ಬರುತ್ತೆ, ಅಗೇನ್ ಅಪ್ ಮೂವ್, ಅಗೇನ್ ಡೌನ್ ಬರುತ್ತೆ. ಇಲ್ಲಿ ಒಂದಷ್ಟು ಕನ್ಸಾಲ್ಟೇಷನ್ ಮಾಡುತ್ತೆ, ನೆಕ್ಸ್ಟ್ ಬ್ರೇಕ್ ಡೌನ್ ಆಗುತ್ತೆ. ಅಗೇನ್ ಒಂದು ರೀಟೆಸ್ಟನ್ನು ಮಾಡುತ್ತೆ, ಅಗೇನ್ ಇಲ್ಲಿ ಡೌನ್ ಸೈಡ್ ಪುಷ್ ಆಗುತ್ತೆ. ಸೊ ಹಾಗಾಗಿ ಈ ಲೆವೆಲಲ್ಲಿ 25,900 920 ಲೆವೆಲ್ ಅಂತ ನಾವು ಟ್ರೀಟ್ ಮಾಡ್ಬೋದು. ಸೊ ಅಲ್ಲಿ ಒಂದಷ್ಟು ರಿಜೆಕ್ಷನ್ ಇರುವಂಥದ್ದು. ಒಮ್ಮೆ ಇದು ಸಪೋರ್ಟ್ ಆಗಿ ವರ್ಕ್ ಆಗುತ್ತೆ, ನೆಕ್ಸ್ಟ್ ಅಲ್ಲಿ ರಿಜೆಕ್ಷನ್ ಬಂದಿರುವಂಥದ್ದು 25,900 915 ಅಥವಾ 920 ಅಂತ ನಾವು ಟ್ರೀಟ್ ಮಾಡ್ಬೋದು. ಸೊ ಇನ್ ಕೇಸ್ ನಾಳೆ ಫ್ಲಾಟ್ ಓಪನ್ ಆಗುತ್ತೆ ಅಥವಾ ಈ 25,900 920 ಲೆವೆಲ್ಗಿಂತ ಮೇಲಿನ ಸಸ್ಟೈನ್ ಆಗ್ತಾ ಇತ್ತು ಅಂದರೆ, ಮೇ ಬಿ ಇಂಟ್ರಾಡೇಲಿ ಒಂದು ಅಪಮಾನ ಕೊಡುವಂಥ ಮೊಮೆಂಟಮ್, ಅಪ್ಸೈಡ್ ಮೊಮೆಂಟಮ್ ಕೊಡುವಂಥ ಪ್ರಯತ್ನ ಮಾಡುತ್ತೆ. ಅಗೇನ್ 26,000 ಲೆವೆಲ್ ನಮಗೆ ನೆಕ್ಸ್ಟ್ ರೆಸಿಸ್ಟೆನ್ಸ್ ಆಗುತ್ತೆ. ಇನ್ ಕೇಸ್ 25,900 ಮೇಲೇ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿ ಸ್ವಲ್ಪ ಇಂಟ್ರಾಡೇಲಿ ಪಾಸಿಟಿವ್ ಮೂವನ್ನು ಕೊಡ್ಬೋದು. ಇನ್ ಕೇಸ್ ಫ್ಲಾಟ್ ಓಪನ್ ಆಗಿ ಡೌನ್ ಬಂದು 25,800 ಬ್ರೇಕ್ ಮಾಡ್ತು ಅಂತೇಳಿ, ಹಾಗಾಗಿ ಒಂದಷ್ಟು ಡೌನ್ ಸೈಡ್ ಮೊಮೆಂಟಮ್ ಅನ್ನೋದು ಕಂಟಿನ್ಯೂ ಮಾಡುತ್ತೆ. ಹಾಗಾಗಿ ಏನದು ನೆಗೆಟಿವ್ ಆಗುತ್ತೆ. ಇನ್ ಕೇಸ್ ಫ್ಲಾಟ್ ಓಪನ್ ಆಗಿ ಡೌನ್ ಬಂದು ಇಲ್ಲಿ ಸಪೋರ್ಟನ್ನು ಪಡ್ಕೊಳ್ಳುತ್ತೆ, ಒಂದು ಪಾಸಿಟಿವ್ ಪ್ರೊಜೆಕ್ಷನ್ ಕ್ರಿಯೇಟ್ ಮಾಡ್ಕೊಂಡು ಒಂದು ರಿವರ್ಸಲ್ ಮೂವ್ನ ಕೊಡುತ್ತೆ ಅಂತೇಳಿ ಮೇ ಬಿ ಒಂದಷ್ಟು ಹೋಲ್ಡ್ ಆಗುವಂಥ ಪ್ರಯತ್ನವನ್ನು ಮಾಡ್ಬೋದು ಹೈಯರ್ ಲೆವೆಲಲ್ಲಿ. ಆಗ ನೆಕ್ಸ್ಟ್ ನಾವು 25,900 ಝೋನನ್ನು ವಾಚ್ ಮಾಡಬೇಕಾಗುತ್ತೆ. ಲೋವರ್ ಲೆವೆಲಲ್ಲಿ 25,800 ವಾಚ್ ಮಾಡಬೇಕಾಗುತ್ತೆ. ಹೈಯರ್ ಲೆವೆಲ್ ಇನ್ ಕೇಸ್ ಫ್ಲಾಟ್ ಓಪನ್ ಆಗಿದ್ದು ಪಾಸಿಟಿವ್ ಮೊಮೆಂಟನ್ನು ಕೊಟ್ಕೊಂಡು 25,920 ಲೆವೆಲ್ಗಿಂತ ಮೇಲಿನ ಸಸ್ಟೈನ್ ಆದಾಗ ಒಂದಷ್ಟು ಮೊಮೆಂಟಮನ್ನು ನಾವು ಹೈಯರ್ ಲೆವೆಲಲ್ಲಿ ನೋಡುವಂಥ ಸಾಧ್ಯತೆ ಇದೆ. ಸೊ ಬ್ರಾಡರ್ ಆಗಿ ನಾವು ನೋಡಿದಾಗ 25,800 ಹಾಗೆ 26,000 ಹಾಗೆ 26,100 ಒಂದು ಝೋನ್ ಆಗುತ್ತೆ. ಈ ಝೋನ್ನ ಮಧ್ಯೆ ಒಂದಷ್ಟು ಆ್ಯಕ್ಟಿವಿಟಿಯನ್ನು ಕಳೆದ 3-4 ದಿನದಿಂದ ಮಾಡ್ತಾ ಇರೋದು ಕ್ಲಿಯರ್ ಆಗಿ ವಿಸಿಬಲ್ ಆಗುತ್ತೆ. ಹಾಗೆ ಓಪನ್ ಇಂಟ್ರೆಸ್ಟನ್ನು ನೋಡಿದರೆ ಇವತ್ತು 26,000 ಕಾಲಲ್ಲಿ ಹೈಯೆಸ್ಟ್ ಅಡಿಷನ್ ಆಗಿರುವಂಥದ್ದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗುತ್ತೆ. ಸೊ ಈ ಲೆವೆಲ್ಗಿಂತ ಮೇಲಿನ ಸಸ್ಟೈನ್ ಆಗಬೇಕಾಗುತ್ತೆ. ಒಂದು ಮೊಮೆಂಟಮನ್ನು ನಾವು ಪಾಸಿಟಿವ್ ಕಡೆ ನೋಡಿದ್ರೆ, ಲೋವರ್ ಲೆವೆಲಲ್ಲಿ 25,900 ಒಂದಷ್ಟು ಕಾಲ್ ರೇಟಿಂಗ್ ಇದೆ, ಸ್ವಲ್ಪ ಪುಟ್ಟಲ್ಲಿ ರೇಟಿಂಗ್ ಇದೆ. 26,000 ಪುಟ್ಟಲ್ಲಿ ಇವತ್ತು ಕವರಿಂಗ್ ಆಗಿದೆ, ಸ್ಟಿಲ್ ಒಂದಷ್ಟು ಪೆಂಡಿಂಗ್ ಇದೆ. ಸೊ ಹಾಗಾಗಿ ಒಂದು ರೇಂಜಲ್ಲಿ ಕನ್ಸಾಲ್ಟೇಷನ್ ಕೂಡ ಮಾಡುವಂಥ ಸಾಧ್ಯತೆ ಇದೆ. ಪುಟ್ ಕಾಲ್ ರೇಷಿಯೋ ಸ್ವಲ್ಪ ಲೋವರ್ ಲೆವೆಲ್ ಇರೋದ್ರಿಂದ 25,800 ಲೆವೆಲ್ ಹೋಲ್ಡ್ ಆಯಿತು ಅಂತೇಳಿ ಮೇ ಬಿ ಒಂದಷ್ಟು ಕನ್ಸಾಲ್ಟೇಷನ್ ಟು ಪಾಸಿಟಿವ್ ಮೊಮೆಂಟಮನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ಬೋದು. ಅದೇ ರೀತಿ ಸೆನ್ಸೆಕ್ಸನ್ನು ನಾವು ನೋಡಿದ್ರು ಕೂಡ, ಸೆನ್ಸೆಕ್ಸ್ ಕೂಡ ಇವತ್ತು ಕಂಟಿನ್ಯೂಸ್ ಆಗಿ ಡೌನ್ ಬರ್ತಾ ಇತ್ತು. ಸೆನ್ಸೆಕ್ಸ್ಗೆ ನಾಳೆ ಯಾವ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ, ಲೋವರ್ ಲೆವೆಲಲ್ಲಿ 84,200 ಲೆವೆಲ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಈ ಪ್ರೀವಿಯಸ್ ಸ್ವಿಂಗ್ ಲೆವೆಲ್ ಏನಾಗುತ್ತೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ಇದು ಬ್ರೇಕ್ ಆಯಿತು ಅಂತ ಹೇಳಿದ್ರೆ ನೆಗೆಟಿವ್ ಆಗುತ್ತೆ. ಅದೇ ರೀತಿ ಹೈಯರ್ ಲೆವೆಲಲ್ಲಿ 84,600 ಅಥವಾ 84,500 ಝೋನ್ಗಿಂತ ಮೇಲೆ ಸಸ್ಟೈನ್ ಆದಾಗ ಅಗೇನ್ 85,000 ಹಾಗೆ 85,100 ಲೆವೆಲನ್ನು ಟಚ್ ಮಾಡುವಂಥ ಪ್ರಯತ್ನವನ್ನು ಸೆನ್ಸೆಕ್ಸ್ ಮಾಡ್ಬೋದು. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತೇಳಿ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.